ಮಗ ಹೊಡೆದಿರೋದಕ್ಕೆ. ಮಗ ಹೊಡೆದಿರಾ? ಏನ್ ಕೆಲಸ ಮಾಡೋದಮ್ಮ ನೀವು? ಛತ್ರ ಕೊತ್ತಿದ್ದೆ. ಚಿತ್ರ ಚೌಲ್ಟ್ರಿ ಕೆಲಸ. ಮಗ ಏನು ಕುಡಿದ್ರು? ಕುಡ್ಕ. ನೀವು ತಲೆ ಕೆಡ್ಸ್ಕೊಂಡು ಕುಡ್ದು ಬಿಟ್ಟಿದ್ದೀನಿ ನಾನು. ಕುಡಿದು ಬಿಟ್ರಾ? ಮಗ ಹೊಡೆದಿದ್ದಕ್ಕೆ. ಅಮ್ಮ ಮರಿಯಪ್ಪನ ಪಳ್ಳ್ಯದಲ್ಲಿ ಎಲ್ಲಿ ಮನೆ? ಅಣ್ಣ ಮಾರಮ್ಮ ದೇವಸ್ಥಾನ ಇಲ್ವಾ? ಅಲ್ಲಿ ಮಾರಮ್ಮನ ದೇವಸ್ಥಾನ ಹತ್ರ. ಎಷ್ಟನೇ ರೋಡಮ್ಮ? ಸ್ಟ್ರೈಟ್ ಹೋಗಿ ಮನೆ ನಂಬರ್ ಏನಾದ್ರು ಗೊತ್ತಾ? ಗೊತ್ತಿಲ್ಲ. ಆಯ್ತು, ಇವಾಗ ಮರಿಯಪ್ಪನ ಪಳ್ಳ ಕರ್ಕೊಂಡೋದ್ರೆ ಮನೆ ತೋರಿಸ್ತೀರಾ? ನಿಮ್ಗೆ ಮನೆ ಗೊತ್ತಾಗುತ್ತಾ? ಸ್ವಂತ ಮನೆನಾ? ಮಗ ಇದಾರೆ? ಯಾರ್ಯಾರು ಇದಾರೆ? ಮಗ. ಆಮೇಲೆ ಅವನೇ ಹೊಡೆದಿರೋದು. ಆಯ್ತು, ಎಷ್ಟು ಜನ ಮಕ್ಳಮ್ಮ? ಒಂದು ಹೆಣ್ಣು ಮದುವೆ ಮಾಡಿದ್ದೀನಿ. ಹೌದಾ? ಮಗನ ಹೆಸರೇನು? ಹೆಣ್ಣು. ಮಗನ ಹೆಸರೇನಮ್ಮ? ಉಮೇಶ. ಮಗಳ ಹೆಸರಮ್ಮ? ಹೇಮಾವತಿ. ಮದುವೆ ಮಾಡಿದೀರಾ? ಇಬ್ರಿಗೂ ಮದುವೆ ಆಗಿದೆ? ಅವನು ಮದುವೆ ಆಗಿಲ್ಲ. ಅವನು ಮದುವೆ ಆಗಿಲ್ಲ. ಮಗಳು ಮದುವೆ ಆಗಿದೆ. ಮಗಳು ಎಲ್ಲಿದ್ದಾರೆ ಅಮ್ಮ? ರಾಮನಗರ. ರಾಮನಗರದಲ್ಲಿ ಯಾವ ಊರು ಕೊಟ್ಟಿದ್ದೀರಿ? ಮನ್ಗುಡ್ಡೆ ದೊಡ್ಡಿ. ಅದು ಮನ್ಗುಡ್ಡೆ ದೊಡ್ಡಿ, ಕೆಂಗಲ್ ಹತ್ರ. ಕೆಂಗಲ್ ಹತ್ರ. ಕೌಳಿ ದೊಡ್ಡಿ, ಏನದು ಮನ್ಗುಡ್ಡೆ ದೊಡ್ಡಿ, ಅಲ್ಲಿ ಕೊಟ್ಟಿದ್ದೀರಾ? ಅವ್ರೇನ್ ಕೆಲಸ ಮಾಡ್ತಾರೆ ಅಮ್ಮ? ಅವರು ಇದ್ದೇನೆ. ಇಲ್ಲಿ ಸ್ವಂತ ಮನೆನಾ ಬಾಡಿಗೆ ಮನೆನಾ? ಸ್ವಂತ ಮನೆ. ಎಲ್ಲಿ? ಮರಿಯಪ್ಪನ ಪಳ್ಳ್ಯದಲ್ಲಿ. ನಿಮ್ಮ ಹಳ್ಳಿನ ಹೆಸರೇನು? ಅವನ ಕುಮಾರ ಅಂತಾನಾ? ನಿಮ್ಮ ಮಕ್ಕಳು ಆಗಿಲ್ಲ. ಮಗನಿಗೆ ಮದುವೆ ಆಗಿಲ್ಲ. ಯಾರ್ಯಾರು ಇದ್ದೀರಿ ಅಮ್ಮ ಇಲ್ಲಿ? ಇಲ್ಲಿ ಒಂದು ಹೆಣ್ಣು ಒಂದು ಗಂಡಿದ್ವಾ? ಹೆಣ್ಣು ಮದುವೆ ಮಾಡಿದ್ದೀರಿ? ಅಣ್ಣ ತೀರೋಗಿ 10 ವರ್ಷ ಆಯ್ತಾ. ಏನ್ ಅಣ್ಣ ಹೆಸರೇನು? ಅವನು ಅನಂತರಾಮ್. ಆಯ್ತು. ಊಟ ಮಾಡಿದ್ದೀರಾ ಅಮ್ಮ? ಊಟ ಆಯ್ತಾ? ಯಾರು ಕೊಡ್ಸಿದ್ ಊಟ? ಮೇಡಮ್ ಬನ್ನಿ ಮೇಡಮ್. ಆಯ್ತು, ಇರಮ್ಮ. ಇಲ್ಲಿ ಬಾ ಅಮ್ಮ, ಇಲ್ಲೇ ಮೇಲೆ ಕೂತ್ಕೋ. ಬಾ ಬಾ ಬಾ. ಅಷ್ಟು ಬತ್ತಿಗಿಲ್ಲ. ಇರ್ಲಿ ಬಾ, ನಾನು ನಿನ್ ಮಗನೇ. ಬಾ. ಆಯ್ತು. ನಾನ್ ನೋಡಿದ್ರೆ ಎಲ್ಲಿ ಹೋಗ್ತೀಯಾ ಅಮ್ಮ? ನಾನ್ ನೋಡಿದ್ರೆ ಎಲ್ಲ ಹೋಗ್ತೀಯಾ? ನಂಗೆಲ್ಲ ಇಷ್ಟ ಆಗುತ್ತೆ. ಎಲ್ಲ ಏನೇ ಇದು ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ಅವ್ರ ಮೈಂಡ್ ಇಲ್ಲ. 40 ಮೆಂಬರ್ಸ್ ಇದ್ದಾರೆ. ಇಲ್ಲಿ 30 ಜನ ಇದ್ದಾರೆ. 6 ಗೇಟಲ್ಲಿ 10 ಜನ ಇದ್ದಾರೆ. ಬೆಳಗ್ಗೆ ನೋಡಿ ಇಲ್ಲೇ ಕುಡಿ ಅಮ್ಮ, ಇಲ್ಲೇ ಕುಡಿ, ಏನಾಗಲ್ಲ. ಊಟ ಮಾಡ್ತೀನಿ ಇಲ್ಲಿ. ಅಮ್ಮನ ಅಣ್ಣನ ಅದೇ ನಿಮ್ಮ ಯಜಮಾನ್ರು. ಮೈದಾ ಅದನ್ನೇ ಕೇಳಿದ್ರು. ಆಯ್ತು, ಕರೀರಿ ಅಮ್ಮ. ಅವ್ರ ಮಗನ ಕುಡಿಯೋದು ಬಿಡಿಸ್ತಾರಲ್ಲ, ಅದಕ್ಕೆ ಹಾಕಿದ್ದೀವಿ. ಅವ್ನು ಬಿಡಿಸಿ ಅಲ್ಲ, ಈಗ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಅಮ್ಮ, ನೀವು ಬರೋಕ್ಕಾಗಲಿಲ್ಲ ಅಂದರೆ ನಾನೇ ಮೆಟ್ರೋ ಕರ್ಕೊಂಡ್ಬಂದಿಟ್ಟಿದ್ರೆ ಬಿಡ್ತೀನಿ. ಆಯ್ತಲ್ಲ? ಪಾಪ ಅವ್ರೇನು ಎಷ್ಟು ದಿನ ಅಂತ ಇರ್ತಾರೆ. ಹಂಗೆ ಮಾಡಿ. ಇಲ್ಲ, ನೀವು ಬರ್ತೀನಿ ಅಂದರೆ ಗ್ಯಾರಂಟಿಯಲ್ಲಿ ಗಂಟೆಗೆ ಹಾಕಿದ್ದೀವಿ. ಅವ್ನು ಕುಡಿಯೋದು ಬಿಡಿಸಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ 4 ದಿನದಲ್ಲಿ ಇಲ್ಲೇನೋ ಆಗಿದೆಯಾ ಅಂತ ಕಿಂಚಂತ್ರ ಪಾಸಡೇನೋ ಇಲ್ಲ, ಅಲ್ಲಿ ಹಾಕಿದ್ದೀವಿ. ಅದಕ್ಕೋಸ್ಕರ ಇವಾಗ ಅವ್ನು ಕುಡಿಯೋದು ಬಿಡಿಸ್ಬೇಕಂತ ಅಂದ್ಬಿಟ್ಟು ಸ್ವಲ್ಪ ಅಮೌಂಟ್ ಕೊಡ್ಬೇಕಾಯ್ತು ನಾವು ಆ ಮನೆದು. ಅದಕ್ಕೆ ಅವ್ನು ಇವಾಗ ಕುಡಿದು ಚೆನ್ನಾಗಿ ಹಾಳು ಮಾಡ್ಬಿಡ್ತಾನೆ ಅಂತ ಅಂದ್ಕೊಂಡೋಗಿ ನಾವೇ ಹಾಕಿದ್ದೀವಿ. ಅವ್ನು ಬಿಡಿಸ್ಕೊಬರ್ಬೇಕು, ನಮ್ದೊಂದು ಸ್ವಲ್ಪ ಅಮೌಂಟ್ ಹಾಕಬೇಕು, ಮನೆ ಲೋನ್ ಹಾಕಿದ್ದೀವಿ ಅಂತ ಅಂದ ತಕ್ಷಣ ನಮಗೆ ಇವ್ರದ್ದೇನಂತ ಕೊಟ್ಟು ಕಳ್ಸೋಣ ಕರ್ಕೊಬರೋಣ ಅಂತಲೇ ಇರೋದು. ಇವಾಗ ಇವ್ರನ್ನ ನೀವೇ ಲೆಟ್ರ್ ಮಾಡಿ ಕೊಟ್ಟು ಕಳ್ಸೋಂಗಿದ್ರೆ ಸೈನ್ ಮಾಡಿ. ಈಗ ಯಾರು ಬಂದಿಲ್ಲ ಅಂದ್ರೆ ಇನ್ನೇನು ಮಾಡ್ಲಿಕ್ಕಾಗತ್ತೆ? ಅದಕ್ಕೆ ಹೇಳಿದೆ ಅಪ್ಪ ಅಣ್ಣ ಇದು ಮಾಡಬೇಕು ಅಂತ. ಇಲ್ಲ, ನೀವೇ ಬರ್ತೀನಿ ಅಂದ್ರೆ ಇನ್ನೂ ಒಳ್ಳೇದೇ. ಬಂದು ಕರ್ಕೊಂಡ್ ಅವ್ರ ಮಗ ಬರೋದು ಡೌಟೇ. ಅವ್ನಿಗೇನಿದ್ರು 1,000 2,000 ಕೊಟ್ಟು ಕಳ್ಸ್ಬೇಕು ನಾವೇ. ಆ ಕೆಲಸ ಬೇಡ, ನೀವೇ ಲೆಟ್ರ್ ಮಾಡಿ ಕೊಟ್ಟು ಕಳ್ಸಿ. ಕೂಲಿನಲ್ಲಿ ಮಾಡ್ಕೊಂಡು ತಿಂತಿದ್ದ, ಅದನ್ನು ಇದು ಮಾಡ್ಕೋಬೇಕು ಅಲ್ವಾ? ಏನಮ್ಮ ವಯಸ್ಸಾಗಿದೆ ಪಾಪ. ಹ್ಞೂ ಅಂದರೆ ನಾನು ಕಳಿಸ್ಕೊಡ್ತೀನಿ. ಇಲ್ಲ, ನೀವು ಬಂದು ಕರ್ಕೊಂಡು ಅಂತ ಅಂದರೆ ಅನುಕೂಲ. ಯಾಕೆಂದರೆ ಸುಮ್ಮನೆ ನೀವು ಬಂದರೆ ಒಂದು ಇಲ್ಲ, ಅವರು ತಾಯಿರ ಮನೆಗೆ ಹೋಗ್ತಾರೆ. ನಿಮ್ಮೂರು ಪಕ್ಕದಲ್ಲೇ ಕಣ್ಮೇಲಿತ್ತು. ನಾವು ಅಲ್ಲಿ ಮಗಳಂತಲ್ಲ ಇರೋದು. ನಿಮ್ಮ ಮಗಳು ಬಂದಿದ್ದಂತೆ. ನಿನ್ನೆ ಬಂದಿಲ್ಲ ಹುಡುಗಿ. ಹೇಳಿದ್ರಾ? ಕರ್ಕೊಬರ್ರಿ ಅಂದ್ರೆ ಅಡ್ರೆಸ್ ನಮ್ಗೆ ಗೊತ್ತಿಲ್ಲ. ಅವ್ರ ಫೋನ್ ನಂಬರ್ ಇದೆಯಾ? ಇಲ್ಲ, ಅವ್ರ ಫೋನ್ ನಂಬರ್ ಇಲ್ಲ. ಆಯ್ತು ರಮ್ಮ. ಅಮ್ಮ ಏನು ಮಾಡ್ತೀರಾ? ಕಳಿಸ್ಕೊಡ್ಲಾ? ಆಯ್ತು ರಮ್ಮ. ಅಮ್ಮ, ನಮ್ಗೆ ಏನು ಇಡ್ಸ್ಕೊಂಡು ಪಾಪ ನಾವು ಏನು ಮಾಡಿ, ನನಗೂ ತಾಯಿ ಅಲ್ವಾ?
ಅಯ್ಯೋ ಅಯ್ಯಮ್ಮ 100 ಜನ ಇದ್ದಾರೆ ಆಶ್ರಮದಲ್ಲಿ ಸಾಕ್ಬೇಕು. ಆಯ್ತು ಅಮ್ಮ, ಹಾಂ ಸರಿ ಅಮ್ಮ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.